ನಮಸ್ತೆ ಮಕ್ಕಳೇ, ವೆಲ್ಕಮ್ ಟು ಬಯೋ ಸ್ಟಡೀಸ್. ಸೆಲ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ, ಗೊತ್ತಿದೆ. ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ 4 ಆರ್ಗನಲೈಸ್. ನಿಮ್ಮ NCERT ಟೆಕ್ಸ್ಟ್ ಬುಕ್ಕನ್ನು ನೋಡಿದರೆ ಇದೇ 4 ಆರ್ಗನಲೈಸ್ ಇದಾವಲ್ಲ, ವಿಚ್ ಆರ್ ದೋಸ್ 4 ಆರ್ಗನಲೈಸ್ ದ್ಯಾಟ್ ವಿ ಹ್ಯಾವ್ ಕಂಪ್ಲೀಟೆಡ್ ಸ್ಟಡಿಂಗ್. ER ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಿದೆ, ಗಾಲ್ಗಿ ಕಾಂಪ್ಲೆಕ್ಸ್, ದೆನ್ ಲೈಸೋಸೋಮ್. ಇನ್ ಪ್ರೀವಿಯಸ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ವ್ಯಾಕ್ಯೂಲ್ಸ್. ಈ 4 ಆರ್ಗನಲೈಸಿದ್ದು ಏನು ಸ್ಟಡಿ ಇದೆಯಲ್ಲ, ಕಂಟೆಂಟ್ ಇದೆಯಲ್ಲ, ಅದನ್ನ ಕೊಡೋಕ್ಕಿಂತಲೇ ಮುಂಚೆ ಇರುವಂತಹ ಒಂದು ಹೆಡ್ಡಿಂಗ್ ಯಾವುದು? ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತ. ನಾನು ಪರ್ಪಸ್ಫುಲ್ ಆಗಿ ಈ 4 ಆರ್ಗನಲೈಸ್ ಆದಮೇಲೆ ಈ ಹೆಡ್ಡಿಂಗನ್ನು ತೊಗೊಂಡಿದ್ದೀನಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಯಾಕೆ ಅಂತ. ನಾವು ವಾಟ್ ಈಸ್ ದಿಸ್ ಎಂಡೋಮೆಂಬ್ರೇನ್ ಸಿಸ್ಟಮ್? ಮುಂಚೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಎಂಡೋ ಅಂದರೆ ಏನು? ಒಳಗಡೆ. ಎಕ್ಸೋ ಅಂದರೆ ಹೊರಗಡೆ ಅಂತ ಗೊತ್ತಿದೆ. ಎಂಡೋ ಅಂದರೆ ಒಳಗಡೆ, ಮೆಂಬ್ರೇನ್ ಅಂದರೆ ಒಂದು ಲೇಯರ್ ಅಥವಾ ಒಂದು ಬಾರ್ಡರ್. 2 ರೀತಿಯಾದಂತಹ ಮೀನಿಂಗ್ ಇದೆ. ಒಂದೇನು ಅಂತಂದರೆ ಎಂಡೋ ಮೆಂಬ್ರೇನ್ ಅಂದರೆ ಇನ್ಸೈಡ್ ದ ಮೆಂಬ್ರೇನ್. ಇನ್ಸೈಡ್ ದ ಮೆಂಬ್ರೇನ್ ಅಂದರೆ ನಾವು ಸೆಲ್ ಬಗ್ಗೆ ಹೇಳ್ತಾ ಇದ್ದೀವಿ. ಮೆಂಬ್ರೇನ್ ಯಾವುದು? ಸೆಲ್ ಮೆಂಬ್ರೇನ್. ಸೊ ಸೆಲ್ ಮೆಂಬ್ರೇನ್ ಒಳಗಡೆ ಇರುವಂತಹ ನಡೆಯುವಂತಹ ಒಂದು ಸಿಸ್ಟಮ್ ಯಾವುದು? ಎಂಡೋ ಮೆಂಬ್ರೇನ್ ಸಿಸ್ಟಮ್. ಇನ್ನೊಂದು ಅರ್ಥ ಅಂತಂದರೆ ಈ ಮೆಂಬ್ರೇನನ್ನು ಹೊಂದಿರುವಂತಹ ಏನು ಆರ್ಗನಲೈಸ್ ಇದಾವಲ್ಲ, ಈ ಆರ್ಗನಲೈಸು ಒಟ್ಟಿಗೆ ಕೂಡಿ ಒಂದು ಫಂಕ್ಷನನ್ನು ಮಾಡ್ತಾ ಇದ್ದಾವೆ. ಅದನ್ನು ನಾವು ಒಂದು ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ. ಲೈಕ್ ರೆಸ್ಪಿರೇಟರಿ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್. ಅಂದರೆ ಅದು ಪೂರ್ತಿಯಾದ ಬೇರೆ ಬೇರೆ ರೀತಿಯಾದಂತಹ ಏನು ಅಂಗಾಂಶ ಮತ್ತು ಅಂಗ ಇದಾವಲ್ಲ, ಅವು ಸೇರಿ ಒಂದು ಸಿಸ್ಟಮನ್ನು ಮಾಡ್ತಾ ಇದ್ದಾವೆ. ಅದೇ ರೀತಿ ಮೆಂಬ್ರೇನನ್ನು ಹೊಂದಿರುವಂತಹ ಕೆಲವೊಂದು ಆರ್ಗನಲೈಸು ಒಟ್ಟಿಗೆ ಸೇರಿ ಸೆಲ್ ಒಳಗಡೆ ಒಂದು ಫಂಕ್ಷನನ್ನು ಮಾಡ್ತಾ ಇದ್ದಾವೆ. ಅದನ್ನು ನಾವು ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತ ಹೇಳ್ತೀವಿ. ಐ ಹೋಪ್ ಕನ್ಫ್ಯೂಸ್ ಆಗ್ತಾ ಇಲ್ಲ ಅಂತ ಅನ್ಕೋತೀನಿ. ಸೊ ಹೌ ಡು ಯು ಡಿಫೈನ್ ದಿಸ್ ಎಂಡೋಮೆಂಬ್ರೇನ್ ಸಿಸ್ಟಮ್? ಒಂದು ಸತಿ ಬರೆದು ಬಿಡೋಣ. ನಾವು ದಿಸ್ ಎಂಡೋಮೆಂಬ್ರೇನ್ ಸಿಸ್ಟಮ್, ಇಟ್ ಈಸ್ ದ ಕಲೆಕ್ಷನ್ ಆಫ್ membrane covered organelles, membrane covered, ಬರೆಯೋದು ನೀವು ಪ್ರಾಕ್ಟೀಸ್ ಮಾಡ್ಬೋದು. membrane covered organelles. ಒನ್ ಮೋರ್ ಪಾಯಿಂಟ್, ಆರ್ಗನಲೇಸ್ ಅಂತ ಅದನ್ನ ಪ್ರೊನೌನ್ಸ್ ಮಾಡಬಾರ್ದು, ಇಟ್ ಈಸ್ ಆರ್ಗನಿಲಿ ಅಂತೆ. ಸೊ ನಾನು ಕೂಡ ಹಲವಾರು ಬಾರಿ ಆರ್ಗನಲೆ ಅಂತ ಹೇಳ್ಬಿಡ್ತೀನಿ, ಬಟ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಈಸ್ ಆರ್ಗನಿಲಿ ಇದು. ಓಕೆ, ಸೊ ದ ಕಲೆಕ್ಷನ್ ಆಫ್ ಮೆಂಬ್ರೇನ್ ಕವರ್ಡ್ ಆರ್ಗನಿಲೀಸ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಪೋರ್ಟ್, TRANS, ಟ್ರಾನ್ಸ್ಪೋರ್ಟ್, PORT, ಟ್ರಾನ್ಸ್ಪೋರ್ಟ್, involved in transport within the cell. Okay, so collection of membrane covered organelles. Now these organelles ಯಾವ್ಯಾವಿದಾವೆ? membraneless, single membrane, double membrane. So membrane covered ಅಂದರೆ single membrane and double membrane. ಬಟ್ ನಾವೇನಿಲ್ಲಿ ಸಿಸ್ಟಮ್ ಅಂತ ಕರಿತಾ ಇದ್ದೀವಲ್ಲ, ಈ ಸಿಸ್ಟಮ್ ಒಳಗಡೆ ಬರುವಂತಹ ಆರ್ಗನಲೈಸು ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ದೀಸ್ ಆರ್ಗನಲೈಸ್ ಆರ್ ಸಿಂಗಲ್ ಮೆಂಬ್ರೇನ್ ಕವರ್ಡ್ ಆರ್ಗನಿಲೀಸ್. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್? Important for NEET, when we write here membrane covered organelles, these organelles are the single membrane covered organelles. So ee video dinda even I will also start practicing this word as organelle. Okay, so which are these organelles which are involved in endomembrane system? Now we have 4 organelles here, which are those endoplasmic reticulum. I will write with a different color. So which are these 4 organelles? ER, that is endoplasmic reticulum, then Golgi apparatus. ಸಿ ಬಯಾಲಜಿನಲ್ಲಿ ಸಾಕಷ್ಟು ವರ್ಡ್ಸು ಪ್ರೊನೌನ್ಸಿಯೇಷನ್ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ, ಲೈಕ್ ಫಂಜಾಯ್ ಅಂತ. ಬಟ್ ಆರ್ಗನಲೆ ಸ್ಟ್ರಿಕ್ಟಾಗಿ ಆರ್ಗನಿಲಿ ಅಂತಲೇ ಹೇಳಬೇಕು. ನಾನು ಆರ್ಗನಲೆ ಅಂತ ಹೇಳ್ತಾ ಇದ್ದೆ, ಆರ್ಗನಿಲಿ ಅದು ಕರೆಕ್ಟ್ ಪ್ರೊನೌನ್ಸಿಯೇಷನ್. ಇವನ್ ಇದನ್ನು ಗಾಲ್ಜಿ ಅಂತಲೂ ಹೇಳ್ತಾರೆ, ಗಾಲ್ಗಿ ಅಂತಲೂ ಹೇಳ್ತಾರೆ. ಸೊ ER ಗಾಲ್ಗಿ apparatus, ದೆನ್ ಲೈಸೋಸೋಮ್, ಓಕೆ, ಆ್ಯಂಡ್ ಲಾಸ್ಟ್ ಒನ್ ವ್ಯಾಕ್ಯೂಲ್. ಐ ಹೋಪ್ ಈ ಎಲ್ಲ ವರ್ಡ್ಸು ಫಸ್ಟ್ ಟೈಮ್ ಓದ್ತಾ ಇದ್ದೀವಿ ಅಂತ ಯಾರೂ ಕನ್ಫ್ಯೂಷನ್ ಮಾಡ್ಕೋತಾ ಇಲ್ಲ, ಹೆದರ್ತಾ ಇಲ್ಲ ಅಂತ ಅನ್ಕೋತೀನಿ. ಸೊ ವಾಟ್ ಆರ್ ದೀಸ್? These are the set of organelles
whose function is always interconnected. ಸೊ ಈ 4 ಆರ್ಗನಲೀಸ್ ಸೇರಿ ಒಂದು ಫಂಕ್ಷನ್ ಹೆಲ್ಪ್ ಮಾಡಲಿಕ್ಕೆ, ಒಂದು ಯಾವ ಫಂಕ್ಷನ್ ಅದು ಟ್ರಾನ್ಸ್ಪೋರ್ಟೇಷನ್, ಅದರಲ್ಲಿ ಇವು ಇನ್ವಾಲ್ವ್ ಆಗಿದ್ದಾವೆ, ಒಂದಕ್ಕೊಂದು ಇಂಟರ್ಕನೆಕ್ಟ್ ಆಗಿದ್ದಾವೆ. ಆ ಸಿಸ್ಟಮ್ನ ನಾವು ಎಂಡೋಮೆಂಬ್ರೇನ್ ಸಿಸ್ಟಮ್ ಅಂತ ಕಲಿತೀವಿ. ಸೊ ಇದನ್ನು ನಾನು ಫಸ್ಟೇ ನಿಮಗೆ ಹೇಳಿಬಿಟ್ಟಿದ್ನಿ ಅಂತಂದರೆ ಈ 4 ಫಂಕ್ಷನ್ ನಿಮಗೆ ಗೊತ್ತೇ ಇರ್ತಿರಲಿಲ್ಲ. ಬಟ್ ಇವಾಗ ನಾವು ವಿ ಹ್ಯಾವ್ ಸ್ಟಡಿಡ್ ಆಲ್ ದೀಸ್ 4 ಆರ್ಗನಲೀಸ್. ಹೌದಾ? ಸ್ವಲ್ಪ ಅಟ್ಲೀಸ್ಟ್ ಒಂದು ಐಡಿಯಾ ಇದೆ. ER ಅಂದರೆ ಹೆಂಗಿರುತ್ತೆ, ಗಾಲ್ಗಿ ಹೆಂಗಿರುತ್ತೆ, ಲೈಸೋಸೋಮ್ ಹೆಂಗಿರುತ್ತೆ, ವ್ಯಾಕ್ಯೂಲ್ ಹೆಂಗಿರುತ್ತೆ ಅಂತ. ಓಕೆ, ಅದ್ರ ಬೇಸಿಸ್ ಮೇಲೆ ನಾವು ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಏನನ್ನು? ಎಂಡೋಮೆಂಬ್ರೇನ್ ಸಿಸ್ಟಮ್ನ. ರೈಟ್? ನಾವು ಶಾಲ್ ವಿ ಸ್ಟಾರ್ಟ್. ಎಂಡೋಮೆಂಬ್ರೇನ್ ಸಿಸ್ಟಮ್ ಎಲ್ಲ ಆಗ್ತಿದೆ, ಈ ಆರ್ಗನಲೀಸ್ ಒಳಗಡೆ ಆಗ್ತಿದೆ. ಈ ಆರ್ಗನಲೀಸ್ ಎಲ್ಲಿದ್ದಾವೆ? ಸೆಲ್ ಒಳಗಡೆ ಇದ್ದಾವೆ. ಹೌದಾ? ಸೊ ವಿಲ್ ಡ್ರಾ ಒನ್ ಬಿಗ್ ಸೆಲ್. ನೌ ದಿಸ್ ಈಸ್ ಒನ್ ಸೆಲ್, ರೈಟ್? And somewhere here we will draw the nucleus. Now this is the nucleus. Okay, now starting with first ಯಾವ್ದು ಬರಬೇಕು ಇಲ್ಲಿ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅಗೇನ್ ನೀಟ್ ಕ್ವಶನ್. ಫ್ರಮ್ ವಿಚ್ ಆರ್ಗನಲಿ ಆರ್ ಫ್ರಮ್ ವಿಚ್ ಸ್ಟ್ರಕ್ಚರ್ ಇನ್ಸೈಡ್ ದ ಸೆಲ್ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸ್ಟಾರ್ಟ್ಸ್? The ER starts from which layer? The outer membrane of nuclear envelope. So nuclear envelope ಗೆ 2 ಲೇಯರ್ ಇರುತ್ತಲ್ಲ, ಹೊರಗಡೆ ಲೇಯರಿಂದ ಸ್ಟಾರ್ಟ್ ಆಗುವಂತಹ ಆರ್ಗನಲಿ ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. Now this is the endoplasmic reticulum. ಹೌದಾ? ರೈಟ್? ನಾವು ನೆಕ್ಸ್ಟ್ ಯಾವುದಿದೆ? ಗಾಲ್ಗಿ ಅಪರಾಟಸ್. So Golgi apparatus also will draw here. Golgi apparatus, cup shape or sausage. Right? Now this is the Golgi apparatus. Okay. Adadmele lysosomes and vacuoles will draw later. Now how the function is interconnected between these organelles? How the function is interconnected? ನಮ್ಗೆ ಸ್ವಲ್ಪ ಗೊತ್ತಿದೆ, ಬಟ್ ಒಂದಕ್ಕೊಂದು ಜಾಯಿನ್ ಮಾಡಬೇಕು. ನಮಗೆ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ER, ದೆನ್ ಗಾಲ್ಗಿ, ಲೈಸೋಸೋಮ್, ವ್ಯಾಕ್ಯೂಲ್ ಸಪ್ರೇಟಾಗಿ ಕಲ್ತಿದ್ದೀವಿ. ಈ ವಿಡಿಯೋದಲ್ಲಿ ಏನು ಮಾಡಬೇಕು? ಈ 4 ಫಂಕ್ಷನನ್ನು ಇಲ್ಲಿ ಒಟ್ಟಿಗೆ ಜಾಯಿನ್ ಮಾಡಬೇಕು, ಸ್ಟಿಚ್ ಮಾಡಬೇಕು. ಹೇಗೆ ಮಾಡೋಣ? ಸ್ಟಾರ್ಟಿಂಗ್ ವಿತ್ ER. ER ಏನು ಮಾಡುತ್ತೆ? ವಿ ನೋ ದ್ಯಾಟ್ ER ಈಸ್ ಆಫ್ 2 ಟೈಪ್ಸ್. ಯಾವ್ಯಾವುದು? ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಹೌದಾ? ಆ್ಯಂಡ್ ಅನದರ್ ಒನ್ ಈಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನಾವು ದಿಸ್ ವಾಟ್ ಐ ಆಮ್ ಡ್ರಾಯಿಂಗ್ ಈಸ್ ವಾಟ್? ಯಾವುದಿದು ನಾನು ಡ್ರಾ ಮಾಡ್ತಿರೋದು? ದಿಸ್ ಈಸ್ ದ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಲ್ಲಿರೋದು ಸ್ಮೂತ್ ಅಂತ ಇಮ್ಯಾಜಿನ್ ಮಾಡಿ. ನಾವು ವಾಟ್ ER ಈಸ್ ಡೂಯಿಂಗ್? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆಯಲ್ಲ, ಇದೇನು ಮಾಡ್ತಿದೆ? ಪ್ರೋಟೀನ್ಸ್ಗಳನ್ನು ಫಾರ್ಮ್ ಮಾಡ್ತಾ ಇದೆ. ಪ್ರೋಟೀನ್ಸ್ ಅಂತಂದರೆ ಏನು? ಅಮೈನೋ ಆ್ಯಸಿಡ್ ಚೈನ್. ಹೌದಾ? ರಿಕಾಲ್ ಮಾಡ್ತಿರಬೇಕು. ಫಸ್ಟ್ ಟೈಮ್ ಏನಾದರೂ ಈ ವರ್ಡ್ಸ್ ಕೇಳ್ತಿದ್ರೆ ಹೆದರ್ಕೋಬೇಡಿ, ಕೇಳ್ಕೊಳ್ಳಿ ಅಷ್ಟೇ. ಸೊ ವಾಟ್ ಈಸ್ ದಿಸ್ ಪ್ರೋಟೀನ್? ಅಮೈನೋ ಆ್ಯಸಿಡ್ಸು, ಈ ರೀತಿ ಇರುವಂತಹ ಅಮೈನೋ ಆ್ಯಸಿಡ್ಸು ಒಂದಕ್ಕೊಂದು ಜಾಯ್ನ್ ಆಗಿ ಒಂದು ಚೈನನ್ನು ಮಾಡ್ತವೆ. ಈ ಚೈನಿಗೆ ನಾವೇನಂತ ಹೇಳ್ತೀವಿ? ಪ್ರೋಟೀನ್ ಅಂತ ಹೇಳ್ತೀವಿ. ವಿ ಹ್ಯಾವ್ ಟು ಸ್ಟಡಿ ದಿಸ್ ಪ್ರೋಟೀನ್ ಸ್ಟ್ರಕ್ಚರ್ ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ನಲ್ಲಿ. ಇವಾಗ ಪ್ರೋಟೀನ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇಟ್ ಈಸ್ synthesizing what? It is producing the proteins. Okay, now one question for you. Why rough endoplasmic reticulum is involved in protein synthesis? Quick ಆಗಿ ಹೇಳ್ಬೇಕು ಆನ್ಸರ್ ಏನು? ಬಿಕಾಸ್ ರಫ್ ಈಸ್ ಹ್ಯಾವಿಂಗ್ ರೈಬೋಸೋಮ್. ರೈಬೋಸೋಮ್ ಅಂದರೆ ಪ್ರೋಟೀನ್ ಫ್ಯಾಕ್ಟ್ರಿ. ಅದಕ್ಕೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಪ್ರೋಟೀನ್ಸ್ಗಳು ಸಿಂಥಸಿಸ್ ಆಗ್ತವೆ. ಉಳಿತು ಯಾವುದು? ಸ್ಮೂತ್. ಸ್ಮೂತಲ್ಲಿ ಏನಾಗುತ್ತೆ? ಫಂಕ್ಷನ್ ಏನು? ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ 2 ಫಂಕ್ಷನ್, ಡಿಟಾಕ್ಸಿಫಿಕೇಷನ್ ಆಫ್ ಡ್ರಗ್ಸ್ ಮತ್ತು ಲಿಪಿಡ್ ಸಿಂಥಸಿಸ್. ಸೊ ಇದೇನಿದು? ಇದು ಲಿಪಿಡ್ ಆಯಿತು. ಹೌದಾ? ಸೊ ಇಲ್ಲಿ ಪ್ರೋಟೀನ್ ಆಗ್ತಿದೆ, ಸ್ಮೂತಲ್ಲಿ ಲಿಪಿಡ್ ಆಗ್ತಿದೆ. ಸೊ ಈ ಲಿಪಿಡ್ಡು ಮತ್ತು ಪ್ರೋಟೀನು ಈ ರೀತಿ ಮೂವ್ ಆಗ್ತಾ ಲುಮೆನ್ ಒಳಗಡೆ ಮೂವ್ ಆಗಿ ಈ ಲಾಸ್ಟ್ ಎಂಡಿಗೆ ಬರ್ತವೆ. ಓಕೆ, ಎಂಡಿಗೆ ಬಂದ ತಕ್ಷಣ ಏನಾಗುತ್ತೆ? ಇದೇನು ವಾಲ್ ಇದೆಯಲ್ಲ, ER ವಾಲ್ ಇದೆಯಲ್ಲ, ಈ ER ವಾಲು ಈ ರೀತಿಯಾದಂತಹ ಒಂದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ. ಓಕೆ,
ಸೊ ಈ ಸ್ಟ್ರಕ್ಚರ್ ಒಳಗಡೆ ಏನಾಗುತ್ತೆ ನೆಕ್ಸ್ಟು, ನೀವು ಸ್ಟೋರಿ ಹೇಳ್ದಂಗೆ ನೆನ್ಪಿಟ್ಕೋಬೋದು ಇದನ್ನ, ಬಟ್ ಸ್ಕಿಪ್ ಮಾಡಬೇಡಿ, ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ಸ್ ಬರ್ತಾ ಇರ್ತವೆ, ಸ್ಕಿಪ್ ಮಾಡಬೇಡಿ ಪ್ಲೀಸ್. ಸೊ ಇದೇನು ಪ್ರೋಟೀನ್ ಫಾರ್ಮ್ ಆಗಿದಾವಲ್ಲ ಇಲ್ಲಿ, ಸೊ ಈ ಪ್ರೋಟೀನ್ಸ್ ಮೂವ್ ಆಗ್ತಾ ಆಗ್ತಾ ಇದ್ರ ಒಳಗಡೆ ಹೋಗ್ತವೆ, ರೈಟ್. ಇಲ್ಲಿಯೂ ಕೂಡ ಲಿಪಿಡ್ಸ್ ಇದಾವಲ್ಲ, ನಾವು ಈ ಪೆನ್ ಕಲರ್ ಚೇಂಜ್ ಮಾಡೋದು ಇಟ್ ವಿಲ್ ಟೇಕ್ ಟೈಮ್. ಸೊ ದೀಸ್ ಆರ್ ದ ಲಿಪಿಡ್ಸ್. ಓಕೆ, ಸೊ ಇಲ್ಲಿ ಪ್ರೋಟೀನ್ಸ್ ಬರ್ತಿದ್ದಾವೆ, ಇಲ್ಲಿ ಲಿಪಿಡ್ಸ್ ಬರ್ತಿದ್ದಾವೆ. ಸೊ ಒಂದು ಸತಿ ಆ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಒಳಗಡೆ ಪ್ರೋಟೀನ್ ಮತ್ತು ಲಿಪಿಡ್ಸ್ ಹೋಯಿತು ಅಂದರೆ ಈ ಮೆಂಬ್ರೇನ್ ಇಲ್ಲಿ ಕೂಡ್ಕೊಂಡ್ಬಿಡುತ್ತೆ. ಸೊ ಮೆಂಬ್ರೇನ್ ಕೂಡ್ಕೋಯ್ತು ಅಂತಂದರೆ ಇದು ಇಲ್ಲಿ ಜಾಯಿನ್ ಆಗಿಬಿಡುತ್ತಾ, ಇದು ಇಲ್ಲಿ ಪಿಂಚ್ ಆಗಿ ಹೊರಗಡೆ ಬಂದುಬಿಡುತ್ತೆ. ಸೊ ಪಿಂಚ್ ಆಗಿ ಹೊರಗಡೆ ಬಂತು ಅಂತಂದರೆ ನಾವು ದೀಸ್ ಸ್ಟ್ರಕ್ಚರ್ ಇದು ಹೊರಗಡೆ ಬಂತು, ಇಲ್ಲಿಯೂ ಕೂಡ ಲಿಪಿಡನ್ನು ಹೊರಗಡೆ ಬಂತು. ಸೊ ನಾವು ದೀಸ್ ಸ್ಟ್ರಕ್ಚರ್ಸ್ ವಿ ಕಾಲ್ ದೆಮ್ ಆ್ಯಸ್ ಟ್ರಾನ್ಸಿಷನಲ್ ವೆಸಿಕಲ್ಸ್. ಟ್ರಾನ್ಸಿಷನಲ್ ವೆಸಿಕಲ್ಸ್ ಎಲ್ಲಿಂದ ಬರ್ತಿದ್ದಾವೆ? ER ಇಂದ ಬರ್ತಿದ್ದಾವೆ, ಹೌದಾ? ವೆಯ್ಟ್. ಸೊ ಕಲರ್ ಚೇಂಜ್ ಮಾಡೋವರೆಗೂ ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು. ನೆಕ್ಸ್ಟ್, ಟ್ರಾನ್ಸಿಷನಲ್ ವೆಸಿಕಲ್ಸ್ ಏನು ಮಾಡ್ತವೆ? ಸ್ಲೋ ಆಗಿ ಗಾಲ್ಗಿ ಕಡೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅವು ಮೂವ್ ಆಗಿ ಇಲ್ಲಿ ಫಸ್ಟು ಅಟ್ಯಾಚ್ ಆಗ್ತವೆ. ಓಕೆ, ಸೊ ಅಟ್ಯಾಚ್ ಆಯಿತು ಅಂತಂದರೆ ಅಟ್ಯಾಚ್ ಆಗುವಂತಹ ಎಂಡ್ ಏನಂತ ಹೇಳಿದ್ವಿ? ಫಾರ್ಮಿಂಗ್ ಫೇಸ್ ಅಥವಾ ಸಿಸ್ ಫೇಸ್ ಆಫ್ ದ ಗಾಲ್ಗಿ ಅಪ್ಯಾರಟಸ್. ಎಫ್ ಫೇಸ್ ಆಫ್ ದ ಗಾಲ್ಗಿ ಅಪ್ಯಾರಟಸ್. ಎಫ್ ಸ್ಟ್ಯಾಂಡ್ಸ್ ಫಾರ್ ಫಾರ್ಮಿಂಗ್. ಸೊ ಇದೇನು ಸಿಸ್ ಫೇಸ್ ಇದೆಯಲ್ಲ, ಈ ಟ್ರಾನ್ಸಿಷನಲ್ ವೆಸಿಕಲ್ಸ್ ಅಲ್ಲಿ ಅಟ್ಯಾಚ್ ಆದ ತಕ್ಷಣ ಏನಾಗುತ್ತೆ, ಇಲ್ಲಿರುವಂತಹ ಲೇಯರು ಡಿಸಾಲ್ವ್ ಆಗಿಬಿಡುತ್ತೆ. ಸೊ ಲೇಯರ್ ಡಿಸಾಲ್ವ್ ಆಯಿತು ಅಂತಂದರೆ ಇಲ್ಲಿ ಲಿಪಿಡ್ಸ್ ಇತ್ತಾ? ಓಕೆ, ಸೊ ಈ ಲಿಪಿಡ್ಸು ಇಲ್ಲಿ ಒಳಗಡೆ ಬಂದುಬಿಡುತ್ತೆ. ಮೇಲ್ಗಡೆ ಏನಾಗುತ್ತೆ? ಪ್ರೋಟೀನ್ಸು ಇಲ್ಲಿ ಒಳಗಡೆ ಬರ್ತವೆ. ದೀಸ್ ಆರ್ ದ ಪ್ರೋಟೀನ್ಸ್. ನೌ these proteins and lipids now they have entered the Golgi apparatus. ಸೊ ಇಲ್ಲಿಗೆ ಈ ವೆಸಿಕಲ್ ಕೆಲಸ ಮುಗಿದೋಯ್ತು, ಹೌದಾ? ಟ್ರಾನ್ಸಿಷನಲ್ ವೆಸಿಕಲ್ಲು ಅವು ತಮ್ಮ ಕೆಲಸವನ್ನು ಮಾಡಿಬಿಟ್ಟಿದ್ದಾವೆ. ಇಲ್ಲಿ ಲೇಯರ್ ಮತ್ತು ಕ್ಲೋಸ್ ಆಗುತ್ತೆ, ರೈಟ್. Now these proteins and lipids they will start moving inside the lumen of the Golgi apparatus. ಇಲ್ಲೇನಾಗುತ್ತೆ? Golgi apparatus ಅಗೇನ್ ನೀಟ್ ಕ್ವಶನ್ ಅಂತ ಹೇಳಿದ್ದೆ. The modification of proteins and lipids takes place inside the Golgi apparatus. ಈ ಲಿಪಿಡ್ಗಳಿಗೆ ಪ್ರೋಟೀನ್ಗಳಿಗೆ ಅವ್ರ ಸ್ಟ್ರಕ್ಚರ್ ಚೇಂಜ್ ಆಗಿ ಅವು ಪ್ಯಾಕ್ ಆಗಿ ಅವಕ್ಕೆ ಕಾರ್ಬೋಹೈಡ್ರೇಟ್ ಚೈನ್ ಅಲ್ಲಿ ಆ್ಯಡ್ ಆಯಿತು ಅಂದರೆ ಅದು ಮಾಡಿಫೈ ಆದಂಗೆ. ಈ ಪ್ರೋಟೀನ್ ಮೊಲಿಕ್ಯೂಲಿಗೆ ಒಂದು ಕಾರ್ಬೋಹೈಡ್ರೇಟ್ ಚೈನು, ದಿಸ್ ಈಸ್ ದ ಕಾರ್ಬೋಹೈಡ್ರೇಟ್ ಚೈನ್ ಜಾಯಿನ್ ಆಯಿತು ಅಂದರೆ ಇದು ಸ್ಟ್ರಕ್ಚರ್ ಇಲ್ಲಿ ಚೇಂಜ್ ಆಯಿತು, ಹೌದಾ? ಇದಕ್ಕೆ ನಾವು ಗ್ಲೈಕೋಪ್ರೋಟೀನ್ ಅಂತ ಕರಿತೀವಿ, ಇಲ್ಲಿ ಗ್ಲೈಕೋಲಿಪಿಡ್ ಅಂತ ಕರಿತೀವಿ. ಸೊ ಇಲ್ಲಿ ಮಾಡಿಫಿಕೇಷನ್ ಆಗ್ತಾ ಇದೆ. ಸೊ ಮಾಡಿಫಿಕೇಷನ್ ಆದಮೇಲೆ ಗ್ಲೈಕೋಪ್ರೋಟೀನ್ಸ್ ಮತ್ತು ಗ್ಲೈಕೋಲಿಪಿಡ್ಸ್ ಈವನ್ ಎನ್ಸೈಮ್ಸ್ ಇಲ್ಲಿ ಫಾರ್ಮ್ ಆಗ್ತವೆ. ಸೊ ಒಳಗಡೆ ಎಂಟರ್ ಆದಂತಹ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್ ದೇ ವಿಲ್ ಅಂಡರ್ಗೋ ಮಾಡಿಫಿಕೇಷನ್ ಆ್ಯಂಡ್ ದೇ ಆರ್ ಪ್ಯಾಕ್ಡ್ ಹಿಯರ್. ಇವು ಸಿಸ್ ಫೇಸಿಂದ ಟ್ರಾನ್ಸ್ ಫೇಸಿಗೆ ಬರೋ ಅಷ್ಟರಿಗೆ ಅವು ಪೂರ್ತಿ ಫಂಕ್ಷನಲಿ ಆ್ಯಕ್ಟಿವ್ ಆಗಿ ಪ್ಯಾಕ್ ಆಗಿ ರೆಡಿಯಾಗಿರ್ತವೆ. ಇನ್ನೇನಿದ್ರು ಅವನ್ನ ಡೆಲಿವರ್ ಮಾಡಬೇಕು. ನಾವು ದೀಸ್ ಇರ್ ದ ಲಿಪಿಡ್ಸ್. ಓಕೆ, ಇವೇ ನೀವು ಪ್ರೋಟೀನ್ಸ್ ಅಥವಾ ಎನ್ಸೈಮ್ಸ್ ಅಂತ ಇಟ್ಕೊಳ್ಳಿ. ಯಾಕಂದರೆ ಎನ್ಸೈಮ್ಸ್ ಅಂದರೆ ಏನು? ಎನ್ಸೈಮ್ಸ್ ಆರ್ ನಥಿಂಗ್ ಬಟ್ ದ ಪ್ರೋಟೀನ್ಸ್. ಪ್ರೋಟೀನ್ಸೇ ಮಾಡಿಫೈ ಆಗಿ ಎನ್ಸೈಮ್ಸ್ ಆಗಿರ್ತವೆ. ಪ್ರೋಟೀನ್ಸ್ ಎಲ್ಲಿಂದ ಬಂದು? ER ಇಂದ ಬಂದು, ಹೌದಾ? ನಾವು ಇಲ್ಲಿ ಮೋಡಿಫೈಡ್ ಪ್ರೋಟೀನ್ಸ್ ಆರ್ ಎನ್ಸೈಮ್ಸ್ ಇದ್ದಾವೆ, ಇಲ್ಲಿ ಲಿಪಿಡ್ ಇದ್ದಾವೆ. ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿ ವಾಲು ಅಂದರೆ ಗಾಲ್ಗಿಯಲ್ಲಿರುವಂತಹ ವಾಲು ಅಗೇನ್ ಇಟ್ ವಿಲ್ ಸ್ಟಾರ್ಟ್ ಫಾರ್ಮಿಂಗ್ ಒನ್ ವೆಸಿಕಲ್. ಇಲ್ಲಿಯೂ ಕೂಡ ಒಂದು ವೆಸಿಕಲ್ ಆಗುತ್ತೆ. ಇಲ್ಲಿ ಹೆಂಗಾಗುತ್ತಲ್ಲ ಅದೇ ರೀತಿಯಾಗಿ ಇದು ಎಫ್ ಫೇಸು. ಸೊ ಎಮ್ ಫೇಸ್ನಲ್ಲಿ ಈ ರೀತಿ ವೆಸಿಕಲ್ಸ್ ಆಗ್ತಾ ಇದ್ದಾವೆ. ಸೊ ವೆಸಿಕಲ್ಸು ಫಾರ್ಮೇಷನ್ ಆಯಿತು ಅಂದರೆ ಇವೇನು ರೆಡಿಯಾಗಿದ್ದಾವಲ್ಲ, ಪ್ಯಾಕ್ ಆಗಿ ರೆಡಿಯಾಗಿದ್ದಾವಲ್ಲ, ಅವು ಸ್ಲೋ ಆಗಿ ಇಲ್ಲಿ ಒಳಗಡೆ ಮೂವ್ ಆಗ್ತವೆ. ಓಕೆ, ಒಳಗಡೆ ಮೂವ್ ಆದ ತಕ್ಷಣ ಈ ವಾಲಲ್ಲಿ ಕಟ್ ಆಗಿಬಿಡುತ್ತೆ, ಪಿಂಚ್ಡ್ ಆಫ್ ಅಂತ ಹೇಳ್ತೀವಿ ನಾವು. ಸೊ ಅದು ಕಟ್ ಆಯಿತು ಅಂತಂದರೆ ನಾವು ದೀಸ್ ಆರ್ ರೆಡಿ ನಾವು ಫಾರ್ ದ ಆ್ಯಕ್ಷನ್. ಇದು ಇಲ್ಲಿ ಕ್ಲೋಸ್ ಆಗಿಬಿಡ್ತು ಮತ್ತೆ. ಸೊ ಅಗೇನ್ ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್. ಓಕೆ, ಸೊ ಇಲ್ಲಿಂದ ಮತ್ತೆ ಹೊಸ ಪ್ರೋಟೀನ್ಸ್ ಬರ್ತವೆ, ಲಿಪಿಡ್ಸ್ ಬರ್ತವೆ, ಮತ್ತೆ ಅವು ಮಾಡಿಫೈ ಆಗ್ತವೆ, ಮತ್ತೆ ಅವು ಎಮ್ ಫೇಸ್ನಲ್ಲಿ ವೆಸಿಕಲ್ಸನ್ನು ಫಾರ್ಮ್ ಮಾಡ್ತವೆ, ರೈಟ್? ನಾವು ಇವೇನು ವೆಸಿಕಲ್ಸ್ ಇದಾವಲ್ಲ, ದ ವೆಸಿಕಲ್ಸ್ ವಿಚ್ ಆರ್ ಫಾರ್ಮ್ಡ್ ಹಿಯರ್, ಕೆಲವೊಂದು ವೆಸಿಕಲ್ಸು ಅವು
ಪ್ರೋಟೀನ್ಸ್ಗಳನ್ನು ಹೊಂದಿರ್ತವೆ, ಕಾರ್ಬೋಹೈಡ್ರೇಟ್ಸ್ಗಳನ್ನು ಹೊಂದಿರ್ತವೆ, ಗ್ಲೈಕೋಪ್ರೋಟೀನ್ಸ್ ಅಥವಾ ಗ್ಲೈಕೋಲಿಪಿಡ್ಸ್ಗಳನ್ನು ಹೊಂದಿರ್ತವೆ. ಗ್ಲೈಕೋಪ್ರೋಟೀನ್ ಮತ್ತು ಗ್ಲೈಕೋಲಿಪಿಡ್ ಇದ್ದು ಅಂತಂದರೆ ಅವು ಸೆಲ್ ಮೆಂಬ್ರೇನ್ ಫಾರ್ಮೇಷನಲ್ಲಿ ಹೆಲ್ಪ್ ಮಾಡ್ತವೆ. ಯಾಕಂದರೆ ಸೆಲ್ ಮೆಂಬ್ರೇನ್ ಅಂದರೆ ಅಲ್ಲಿ ಗ್ಲೈಕೋಪ್ರೋಟೀನ್, ಗ್ಲೈಕೋಲಿಪಿಡ್ ಬೇಕು, ಫಾಸ್ಫೋಬೈಲಿಪಿಡ್ ಲೇಯರ್. ಬಟ್ ಕೆಲವೊಂದು ಸ್ಟ್ರಕ್ಚರ್ಸ್ ಇವು ದೇ ವಿಲ್ ಫಾರ್ಮ್ ದ ಲೈಸೋಸೋಮ್ಸ್, ಪ್ರೈಮರಿ ಲೈಸೋಸೋಮ್ಸ್. ನೆನಪಿದೆಯಾ? ಓಕೆ, ನಾವು ಸ್ಮಾಲ್ ಕರೆಕ್ಷನ್ ಹಿಯರ್. ಯಾಕೆ ಕರೆಕ್ಷನ್ನು? ಯಾಕಂದರೆ ಇಲ್ಲಿಂದ ನಾವು ಲಿಪಿಡ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದು ಲಿಪಿಡ್ ಆಯಿತು. ಲಿಪಿಡ್ ಅಂದರೆ ಇದು ಲೈಸೋಸೋಮ್ ಆಗೋದಿಲ್ಲ. ಓಕೆ, ಲೈಸೋಸೋಮ್ ಆಗಬೇಕು ಅಂತಂದರೆ ಅವು ಎನ್ಸೈಮ್ಸನ್ನು ಹೊಂದಿರಬೇಕು. ಎನ್ಸೈಮ್ಸ್ ಅಂದರೆ ಏನು? ಪ್ರೋಟೀನ್. ಸೊ ನಾವು ಇಲ್ಲಿ ಪ್ರೋಟೀನ್ ತೊಗೊಂಡಿದ್ದೀವಿ. ಸೊ ಇದೇನಾಯಿತು? ಒಂದು ಪ್ರೈಮರಿ ಲೈಸೋಸೋಮ್ ಅಂತ ಆಯಿತು. ಪ್ರೈಮರಿ ಲೈಸೋಸೋಮ್. ಸೊ ನಾವು ಫಸ್ಟ್ ER ಅಲ್ಲಿದ್ವಾ, ಅದಾದಮೇಲೆ ಗಾಲ್ಗಿನಲ್ಲಿ ಬಂದ್ವಾ, ನೆಕ್ಸ್ಟ್ ವಿ ಹ್ಯಾವ್ ಕಮ್ ಟು ದ ಲೈಸೋಸೋಮ್. ಐ ಹೋಪ್ ಯು ಆರ್ ಗೆಟಿಂಗ್. ಈ ಲೈಸೋಸ್ ಏನು ಮಾಡುತ್ತೆ? ಸೆಲ್ನಲ್ಲಿ ಹೀಗೆ ಮೂವ್ ಆಗ್ತಾ ಇರುತ್ತೆ. ಓಕೆ, ಬೈ ಎನಿ ಚಾನ್ಸ್ ಇಲ್ಲೇನಾದರೂ ಒಂದು ಫಾರಿನ್ ಪಾರ್ಟಿಕಲ್ ಬಂತು ಅಂತ ಈ ಸೆಲ್ಲಿಗೆ ಒಂದು ಸಿಗ್ನಲ್ ಬಂತು ಅಂತ ಇಟ್ಕೊಳ್ಳಿ. ನಾವು ದಿಸ್ ಈಸ್ ದ ಸಮ್ ಫಾರಿನ್ ಪಾರ್ಟಿಕಲ್. ಇದು ಸೆಲ್ ಏನು ಮಾಡುತ್ತೆ? ಈ ಫಾರಿನ್ ಪಾರ್ಟಿಕಲನ್ನು ಒಳಗಡೆ ಎಂಗಲ್ಫ್ ಮಾಡ್ಕೊಳ್ಳುತ್ತೆ. ಎಂಗಲ್ಫ್ ವರ್ಡ್ ಕೂಡ ನಾವು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಸ್ಟ್ರಕ್ಚರನ್ನು ಫಾರ್ಮ್ ಮಾಡಿ, ಓಕೆ, ಈ ಲೇಯರ್ ಇಲ್ಲಿ ಜಾಯಿನ್ ಆಗಿಬಿಡುತ್ತೆ. ನಾವು ದಿಸ್ ಈಸ್ ದ ಫುಡ್ ವ್ಯಾಕ್ಯೂಲ್. ಫ್ಯಾಗೋಸೈಟಿಕ್ ಸೆಲ್ ಒಳಗಡೆ ಆಗ್ತಾ ಇದೆ. ಇವಾಗಷ್ಟೇ ವ್ಯಾಕ್ಯೂಲ್ ಓದಿದ್ವಲ್ಲ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಒಂದ್ಸತಿ ಫುಡ್ ವ್ಯಾಕ್ಯೂಲ್ ಆಯಿತು ಅಂತಂದರೆ ನಾವು ದಿಸ್ ವಿಲ್ ಬಿ ಆ್ಯಕ್ಟಿವೇಟೆಡ್. ಸೊ ಇದ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ಇದು ಸ್ಲೋ ಆಗಿ ಮೂವ್ ಆಗ್ತಾ ಆಗ್ತಾ ಇದಕ್ಕೆ ಅಟ್ಯಾಚ್ ಆಗುತ್ತೆ. ಓಕೆ, ನಾವು ವಾಟ್ ಈಸ್ ದಿಸ್? ಇಟ್ ಈಸ್ ದ ಲೈಸೋಸೋಮ್. ಲೈಸೋಸೋಮ್ ಒಳಗಡೆ ಏನಿರಬೇಕು? ಹೈಡ್ರೋಲೈಟಿಕ್ ಎನ್ಸೈಮ್ಸ್. ಹೈಡ್ರೋಲೈಟಿಕ್ ಎನ್ಸೈಮ್. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಎನ್ಸೈಮ್ಸ್ ಅಂದರೆ ಏನು? ಪ್ರೋಟೀನ್ಸ್ಗಳು. ಎಲ್ಲಿಂದ ಬಂದವು? ಮೊಡಿಫೈ ಆಗಿದ್ದು ಗಾಲ್ಗಿನಲ್ಲಿ. ಬಟ್ ಅವು ಎಲ್ಲಿಂದ ಬಂದು ಹೇಳಿ? ಟ್ರಾನ್ಸಿಷನಲ್ ವೆಸಿಕಲ್ಸಿಂದ. ಟ್ರಾನ್ಸಿಷನಲ್ ವೆಸಿಕಲ್ಸ್ ಎಲ್ಲಿಂದ ಬಂತು? ER ಇಂದ ಬಂದು. ಹೌದಾ? ಐ ಹೋಪ್ ಇದು ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ. ನೆಕ್ಸ್ಟ್ ಏನು ಮಾಡುತ್ತೆ? ಈ ವಾಲ್ ಫುಲ್ ಇಲ್ಲಿ ಡಿಸಾಲ್ವ್ ಆಯಿತು ಅಂದರೆ ಆಲ್ ದೀಸ್ ಎನ್ಸೈಮ್ಸ್ ದೇ ಆರ್ ರಿಲೀಸ್ಡ್ ಹಿಯರ್. ಆಮೇಲೆ ನಾನು ಹೇಳಿದ್ದೆ ಎನ್ಸೈಮ್ಸ್ ಅಂದರೆ ಇವು ಆ್ಯಸಿಡಿಕ್ ಎನ್ಸೈಮ್ಸ್ ಇದ್ದಂಗೆ. ಎಷ್ಟು ಸ್ಟ್ರಾಂಗ್ ಇರ್ತವೆ ಹೈಡ್ರೋಲೈಟಿಕ್ ಎನ್ಸೈಮ್ಸು ಅಂತಂದರೆ ಅವು ಯಾವ ಮಟೀರಿಯಲ್ ಮೇಲೆ ಆ್ಯಕ್ಟ್ ಆಗುತ್ತಲ್ಲ ಅದು ಪೂರ್ತಿ ಹೀಗೆ ಬ್ರೇಕ್ ಡೌನ್ ಆಗಿಬಿಡುತ್ತೆ. ಓಕೆ, ನಾವು ದಿಸ್ ವಿಲ್ ಬಿ ದ ಬ್ರೇಕ್ ಡೌನ್. ಸೊ ಇಲ್ಲೇನೊಂದು ವ್ಯಾಕ್ಯೂಲ್ ಅಂತ ಫಾರ್ಮ್ ಆಗಿತ್ತಲ್ಲ, ದ್ಯಾಟ್ ಈಸ್ ನಥಿಂಗ್ ಬಟ್ ಒನ್ ಟೈಪ್ ಆಫ್ ಫುಡ್ ವ್ಯಾಕ್ಯೂಲ್. ಸೊ ಒಂದು ಸತಿ ಎಲ್ಲ ಡಿಸ್ಇಂಟಿಗ್ರೇಟ್ ಆಯಿತು ಅಂತಂದರೆ ಅಲ್ಲಿರುವಂತಹ ಫಾರಿನ್ ಪಾರ್ಟಿಕಲ್ಸು ಫುಲ್ ಪೂರ್ತಿಯಾಗಿ ಅವು ಡಿಸ್ಇಂಟಿಗ್ರೇಟ್ ಆಗಿಬಿಡ್ತವೆ. ಸರಿನಾ? ಈ ಲೈಸೋಸೋಮ್ ಫಂಕ್ಷನ್ ಇಲ್ಲಿಗೆ ಮುಗಿದ್ಬಿಡುತ್ತೆ. ಆರ್ ಯು ಗೆಟಿಂಗ್ ದಿಸ್? ಸೊ ಈ ಪೂರ್ತಿಯಾಗಿ ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ಏನು ಟ್ರಾನ್ಸ್ಪೋರ್ಟ್ ಆಯಿತು ಇಲ್ಲಿ? ಇಟ್ ಕ್ಯಾನ್ ಬಿ ಎ ಪ್ರೋಟೀನ್, ಇಟ್ ಕ್ಯಾನ್ ಬಿ ಎ ಎನ್ಸೈಮ್ ಆರ್ ಇಟ್ ಕ್ಯಾನ್ ಬಿ ಎ ಲಿಪಿಡ್. ಸೊ ಮೊಲಿಕ್ಯೂಲ್ಸ್ಗಳನ್ನು ಫಾರ್ಮ್ ಮಾಡಿ ಅವು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಎಲ್ಲ ಈ 4 ಆರ್ಗನೈಸು ಚೈನ್ ಇದ್ದಂಗೆ. ಒಂದು ಸೆಕ್ಷನ್ ಆದಮೇಲೆ ನೆಕ್ಸ್ಟ್ ಸೆಕ್ಷನ್, ಅದರ್ ನೆಕ್ಸ್ಟ್ ಸೆಕ್ಷನ್, ಅದರ್ ನೆಕ್ಸ್ಟ್ ಸೆಕ್ಷನ್, ಇವು ಒಂದೇ ವೇನಲ್ಲಿ ಆ್ಯಕ್ಟ್ ಮಾಡ್ತವೆ. ಆ್ಯಂಡ್ ದಿಸ್ ಸಿಸ್ಟಮ್ ವಿ ಆರ್ ರೆಫರಿಂಗ್ ಇಟ್ ಆಸ್ ಅ ಎಂಡೋಮೆಂಬ್ರೇನ್ ಸಿಸ್ಟಮ್, ದ ಕಲೆಕ್ಷನ್ ಆಫ್ ಮೆಂಬ್ರೇನ್ ಕವರ್ಡ್ ಆರ್ಗನಲೀಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಪೋರ್ಟೇಷನ್. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಲಿಪಿಡ್ಸ್ ಇದ್ವಲ್ಲ, ಇವು ಮೆಂಬ್ರೇನಿಗೆ ಟ್ರಾನ್ಸ್ಪೋರ್ಟ್ ಆಗ್ತವೆ. Now these lipids they will be transported to the cell membrane. ಎನ್ಸೈಮ್ಸ್ ಇದ್ದು ಅಂತಂದರೆ ಇವು ವ್ಯಾಕ್ಯೂಲ್ಸ್ಗಳನ್ನು ಡಿಸ್ಇಂಟಿಗ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಅದೇ ರೀತಿಯಾಗಿ ಕೆಲವೊಂದು ಹಾರ್ಮೋನ್ಸ್ಗಳು ಅಂದರೆ ನಾವು ಸ್ಟಿರಾಯ್ಡ್ ಲೈಕ್ ಹಾರ್ಮೋನ್ಸ್ ಅಂತ ಹೇಳಿದ್ವಿ. ಐ ಹೋಪ್ ಯು ರಿಮೆಂಬರ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸಿಂಥಸೈಸ್ ಸ್ಟಿರಾಯ್ಡ್ ಲೈಕ್ ಹಾರ್ಮೋನ್ಸ್. ಈ ಹಾರ್ಮೋನ್ಸ್ ಅಂದರೆ ಏನು? ಇವು ಸ್ಟಿರಾಯ್ಡ್ ಕಂಟೆಂಟ್ ಅಂದರೆ ಸ್ಟಿರಾಯ್ಡ್ ಟೈಪ್ ಲಿಪಿಡ್ ಕಂಟೆಂಟ್ ಇರುತ್ತೆ. ಸೊ ಹಾರ್ಮೋನ್ಸ್ಗಳು ಈ ಹಾರ್ಮೋನನ್ನು ಹೊಂದಿರುವಂತಹ ಏನು ಒಂದು ವೆಸಿಕಲ್ ಇದೆಯಲ್ಲ ಅದು ಕೂಡ ಸೆಲ್ ಮೆಂಬ್ರೇನಿಗೆ ಮೂವ್ ಆಗಿ ಇಲ್ಲಿ ಬಂದ ತಕ್ಷಣ ಅದು ರಪ್ಚರ್ ಆಗಿಬಿಡುತ್ತೆ. ರಪ್ಚರ್ ಆಯಿತು ಅಂದರೆ ಅವು ಹಾರ್ಮೋನ್ಸು ರಿಲೀಸ್ ಆಗ್ತವೆ. ಒಟ್ಟಿನಲ್ಲಿ ಅಲ್ಟಿಮೇಟ್ಲಿ ಏನು ಹೇಳಬೇಕಂತಂದರೆ ದ ಮಾಲಿಕ್ಯೂಲ್ಸ್ ವಿಚ್ ಆರ್ ಸಿಂಥಸೈಸ್ಡ್ ವಿದಿನ್ ದ ER they are transported to their destiny. Remember this word. These molecules are ultimately transported to their destination. So this transport occurs in chain-like structure or chain-like manner with the help of 4 organelles, and this we call it as endomembrane system.
Now there is one neat question again here. See, ER ಮೇಲ್ಗಡೆ ರೈಬೋಸೋಮ್ಸ್ ಇದಾವೆ and they are producing proteins. How about the ribosomes which are freely moving inside the cytoplasm? ಯಾಕಂದರೆ ರೈಬೋಸೋಮ್ಸ್ ನಾವು ಒಂದು ಆರ್ಗನಲ್ಲಿ ಮೆಂಬ್ರೇನ್ಲೆಸ್ ಆರ್ಗನಲ್ಲಿ ಕಲಿತೀವಿ. ಪ್ರೋಕ್ಯಾರಿಯೋಟಿಕ್ ಇತ್ತು ಅಂದರೆ 70S ಇರುತ್ತೆ, ಯುಕ್ಯಾರಿಯೋಟಿಕ್ ಇತ್ತು ಅಂದರೆ 80S ಇರುತ್ತೆ. ಇದು ಎಸ್ ಇನ್ನೂ ನಮಗೆ ದೊಡ್ಡ ಕ್ವಶನ್ ಮಾರ್ಕ್ ಇದೆ, ರೈಬೋಸೋಮ್ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಸೊ ಈ ರೈಬೋಸೋಮ್ಸ್ ಹಂಗಾದ್ರೆ ಏನು ಮಾಡ್ತಾ ಇದ್ದಾವೆ ಸೆಲ್ ಒಳಗಡೆ? ಈ ರೈಬೋಸೋಮ್ಸು ಕೂಡ ದೇ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್. These are also involved in protein synthesis, and some of these proteins are also, they also act as enzymes, but these enzymes they help in intracellular digestion. ಸೆಲ್ ಒಳಗಡೆ ಆಗುವಂತಹ ಕೆಲಸಕ್ಕೆ ಈ ಪ್ರೋಟೀನ್ಸು ಯೂಸ್ ಆಗ್ತವೆ. ಸೆಲ್ ಹೊರಗಡೆ ಹೋಗಿ ಏನು ಕೆಲಸ ಮಾಡಬೇಕಲ್ಲ ಪ್ರೋಟೀನ್ಸು, ಆ ಪ್ರೋಟೀನ್ಸು ಇಲ್ಲಿ ER ಒಳಗಡೆ ಸಿಂಥಸಿಸ್ ಆಗ್ತವೆ, ಅಂದರೆ ER ಮೇಲ್ಗಡೆ ಇರುವಂತಹ ರೈಬೋಸೋಮ್ಸ್ನಲ್ಲಿ ಸಿಂಥಸಿಸ್ ಆಗ್ತವೆ. ಸೊ ದ ಫ್ರೀಲಿ ಏನಂತಾರೆ, ಫ್ರೀಯಾಗಿ ಮೂವ್ ಆಗುವಂತಹ ಫ್ರೀ ರೈಬೋಸೋಮ್ಸ್ ದೇ ಆರ್ ಇನ್ವಾಲ್ವ್ಡ್ ಇನ್ ಪ್ರೋಟೀನ್ ಸಿಂಥಸಿಸ್ ವಿಚ್ ಆ್ಯಕ್ಟ್ ಇನ್ಸೈಡ್ ದ ಸೆಲ್. But the ribosomes which are attached to the endoplasmic reticulum, they produces the proteins which act outside the cell. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಎಂಡೋಮೆಂಬ್ರೇನ್ ಸಿಸ್ಟಮ್. ಅದಕ್ಕೆ ಮುಂಚೆ ಈ 4 ಆರ್ಗನೈಸ್ನ ಸ್ಟಡಿ ಮಾಡಿ ನಾವು ವಿ ಹ್ಯಾವ್ ಟೇಕನ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಐ ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದು ಸತಿ ಫುಲ್ ರಿವಿಷನ್ ಮಾಡ್ಕೊಳ್ಳಿ. 4 ಆರ್ಗನೈಸ್ ಕೂಡಿ ಒಂದು ಫಂಕ್ಷನನ್ನು ಮೂವ್ ಮಾಡ್ತಾ ಇದ್ದಾವೆ ಸ್ಮೂತಾಗಿ, ಆ್ಯಂಡ್ ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಅ ಎಂಡೋಮೆಂಬ್ರೇನ್ ಸಿಸ್ಟಮ್. ಗೊತ್ತಾಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ the endomembrane system, and in the next video again we'll study one more new topic. Till then, stay safe. Thank you for watching.